ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ. ಅವ್ರಿಗಿನ್ನೂ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಕಣ್ಣೀರು ಹಾಕಿರು. ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಂಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಹೇಗಿದ್ದಾರೆ? ಯಾಕೆ ಬದುಕ್ತಾ ಇದ್ದೀರಿ ನೀವು? ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾನಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸಗದಂಥವ್ರನ್ನ ಯಾವ ಮುಲಾಜಿಲ್ದಲೇ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡೀಪಾರು ಮಾಡಬೇಕು. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು. ಹಾಗಾಗಿ ಈಗ ನನಗೆ ತುಂಬ ಹಿಂಸೆ ಅನ್ನಿಸ್ತು. ಒಬ್ಬ ಕನ್ನಡಿಗನ ಹಾಸಿಗೆ ಮೇಲೆ ಕಣ್ಣೀರು ಹಾಕೋದು ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ. ಯಾವ ಈ ಮರಾಠಿ MES ಪುಂಡ್ರು ನನ್ನ ಕೈಗೇನಾದರೂ ಇವತ್ತು ಸಿಕ್ಕಿದೆ, ಅವ್ರಿಗಾಗಿರೋದಲ್ಲ. ಆದ್ರೆ ಹಪ್ಪನಾಗಿ ಕರವೇ ಕಾರ್ಯಕರ್ತರು 1 ನಿಮಿಷ ಸಾಕು ಆ ಕೆಲಸ ಮಾಡೋಕ್ಕೆ. ಆದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮ್ಮನಿದ್ದೀನಿ. ನಾನು ಇವತ್ತು ಅವರಿಗೆ ಹೇಳಿದ್ದೀನಿ, ನೀವು ಯಾವತ್ತೂ ಕಣ್ಣೀರು ಹಾಕಬಾರ್ದು. ಸರ್ಕಾರ ಅವರಿಗೆ ಹೇಗೆ ನಡೆಸ್ಕೊಳುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಇಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂದರೆ ಅವರು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಒಳ್ಳೆ ಆಸ್ಪತ್ರೆಯಲ್ಲಿ ನಾನು ಅವರಿಗೆ ಚಿಕಿತ್ಸೆ ಕೊಡಿಸ್ತೀನಿ. ಅದರ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಿಭಾಯಿಸುತ್ತೆ. ಹಾಗೆ ಅಲ್ಲಿ ಚಾಲಕರು ಸಹ ಇದ್ದರು. ಅವರು ಹೇಳ್ತಾ ಇದ್ರು, ಆ ಬಸ್ಸಿನ ಚಾಲಕರು ನನ್ನ ಮೇಲೂ ಹಲ್ಲೆ ಮಾಡಿದ್ರು ಅವರು ಅಂತ ಹೇಳಿ. ಇಂಥ ಗೂಂಡಾಗಳನ್ನು ಜಿಲ್ಲಾಡಳಿತ ಮುಲಾಜಿಲ್ದಲೇ ಅವ್ರನ್ನ ಗಡೀಪಾರು ಮಾಡಬೇಕು. ಈ ಬೆಳಗಾವಿಯ ಇತಿಹಾಸದಲ್ಲಿ ಇನ್ನು ಮೇಲೆ ಯಾವನಾದರೂ ಮರಾಠಿ ಪುಂಡ್ರು, ಪೋಖ್ರಿಗಳು, ಗೂಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ. ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತರೆಗೂ ಸಹಿಸ್ಕೊಂಡು ಬಂದಿದ್ದೀವಿ. ಇವ್ರ ಥರ ಶಿವಸೇನೆ ಥರ MES ಥರ ಗುಂಡಾಗಿರಿ ಮಾಡೋದಾಗಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ 1 ನಿಮಿಷ ಸಾಕು. ಇಡೀ ಬೆಳಗಾವಿಯಲ್ಲಿ ಮರಾಠಿಗರು ಇದ್ರ ಅಂತ ನೋಡ್ಕೋಬೇಕು, ಆಗ ಮಾಡಿಬಿಡ್ತೀವಿ. ಬೇಡ ಅನ್ನೋ ಕಾರಣಕ್ಕೋಸ್ಕರ ಸಹಿಸ್ಕೊಂಡಿದ್ದೀವಿ. ಇನ್ಮೇಲಾದರೂ ನಿಮ್ಮ ಪುಂಡಾಟಿಕೆ, ಗುಂಡಾಗಿರಿ ಅಂತ್ಯ ಆಗಬೇಕು. ಇನ್ನೇನಾದರೂ ಬೆಳಗಾವಿ ನೆಲದಲ್ಲಿ ಅದನ್ನು ನಡೆದ್ರೆ ಬಹುಶಃ ಇತಿಹಾಸದಲ್ಲಿ ಬೆಳಗಾವಿಯಲ್ಲಿ ಯಾವತ್ತೂ ಆಗಿರಬಾರ್ದು. ಆ ಕೆಲಸವನ್ನು ಕರವೇ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ ಮಹಾರಾಷ್ಟ್ರದ ಶಿವಸೇನೆ, ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಶಿವಸೇನೆ ಅದು ಶಿವಸೈನ್ಯ ಅಲ್ಲ, ಅದು ಗುಂಡಾ ಸೈನ್ಯ. ಗುಂಡಾಗಳವರು ಶಿವಸೇನೆಯ ಕಾರ್ಯಕರ್ತರು ಮಹಾ ಗುಂಡಾಗಳು. ಅವರು ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆಯ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ. ಮಹಾನ್ ಕ್ರೂರಿಗಳಿದ್ದಾರೆ. ಅವರು ಕಂಡಕ್ಟ್ರು ಚಾಲಕರನ್ನ ಕೆಳಗಿಳಿಸಿ ಅವ್ರಿಗೆ ಬಣ್ಣ ಹೊಡೆದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿಸ್ತಾರೆ. ಅಂದರೆ ಯಾಕೆ ಮಹಾರಾಷ್ಟ್ರಕ್ಕೆ ಜೈ ಅನ್ನೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ನಿಮ್ಮ ರಾಜ್ಯಕ್ಕೆ ಜೈ ಅನ್ನೋಕ್ಕೆ ನಿಮಗೆ ಗೊತ್ತಿಲ್ವಾ? ಅದಕ್ಕಾಗಿ ಕನ್ನಡಿಗರ ಜೊತೆಯಲ್ಲಿ ಜೈ ಅನ್ನಿಸ್ತೀರಾ? ನಿಮ್ಮ ಯೋಗ್ಯತೆ ಎಂಥದ್ದು ಇಲ್ಲೇ ಅರ್ಥ ಆಗುತ್ತೆ. ಅದಕ್ಕಾಗಿ ಇಂಥ ಪೋಖ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರವನ್ನು ಕೊಡುತ್ತೆ. ನಾನು ಹೇಳ್ತಾ ಇದ್ದೀನಿ, CPIನ ವರ್ಗಾವಣೆ ಮಾಡಿದ್ರೆ ಸಾಲದು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಆದರೆ ಇನ್ನು ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದರೂ ಈ ಥರ ತಪ್ಪು ಮಾಡುವಾಗ ಭಯ ಬರುತ್ತೆ. ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ. ಜಿಲ್ಲಾಡಳಿತ
ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು. ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಏನು ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದು ನಡೆಯಬಾರ್ದು. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತದ ಭಾಷೆ ಕನ್ನಡ, ಕನ್ನಡದಲ್ಲಿ ಆಡಳಿತ ಮಾಡಬೇಕು. ಕನ್ನಡದಲ್ಲಿ ಮಾಡಲ್ಲ ಅಂದರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿ ಒಂದು ನಿಮಿಷ ಇರಬಾರ್ದು, ನಿಮ್ಮ ರಾಜ್ಯ ಯಾವುದು ನೀವು ಹೋಗ್ಬೋದು. ಹೌದು ಹೌದು. ಈಗ ತಕ್ಷಣ ಪೊಲೀಸ್ ಇಲಾಖೆ, ನಾನೀಗ ಕಮಿಷನರ್ನ ಭೇಟಿ ಮಾಡ್ತೀನಿ, ತಕ್ಷಣ ಅವ್ರ ಮೇಲೆ ಹಾಕಿರುವ ಕೇಸನ್ನ ಅದಕ್ಕೆ ಬಿ ರಿಪೋರ್ಟ್ ಹಾಕಿ ಆ ಕೇಸನ್ನ ಕ್ಲೋಸ್ ಮಾಡಬೇಕು. ಆ ಗುಂಡಾಗಳು ಏನಿದ್ದಾರೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟಬೇಕು. ಜೈಲಿಂದ ಬಂದ ಮೇಲೆ ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.